ಹಾಯ್ ಫ್ರೆಂಡ್ಸ್, ನಾನೇನಕ್ಕೆ ವೀಡಿಯೋ ಮಾಡ್ತಿರೋದು ಅಂದರೆ ನಾನು ಟಿಪ್ಟೂರಿಂದ ಉಳಿಯಾರು ಹೊಸದುರ್ಗ ಹೈವೇ ಇದೆಯಲ್ಲ, ಅದೆಷ್ಟು ಹಾಳಾಗಿದೆ ಅಂದರೆ ನಿಜವಾಗ್ಲೂ ಡೈಲಿ ಓಡಾಡೋರಿಗೆ ತುಂಬ ಕಷ್ಟ ಆಗ್ತಿದೆ. ಕಮ್ಮಿ ಅಂದರೆ ಒಂದು 500 ಮೀಟ್ರಲ್ಲಿ ಒಂದು 50ರಿಂದ ಒಂದು 100 ಗುಂಡಿ ಇದ್ದಾವೆ. ಅದು ಸಣ್ಣ ಸಣ್ಣ ಗುಂಡಿ ಅಲ್ಲ, ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಗುಂಡಿ. ಗಾಡಿ ಇಳಿಸಿದ್ರೆ ರಿಮ್ಮು ಟೈರು ಎಲ್ಲ ಹೋಗ್ತವೆ, ಆ ಥರ ಗುಂಡಿಗಳಿದ್ದಾವೆ. ಇದನ್ನೆಲ್ಲ ನಮ್ಮ ಸರ್ಕಾರದವರು ರೆಡಿ ಮಾಡಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ ವೀಡಿಯೋ ಮಾಡ್ತಿರೋದು. ನೋಡಿ ಇಲ್ಲೆಲ್ಲ ಎಷ್ಟು ಹಾಳಾಗಿದೆ ಅಂದರೆ ರೋಡು, ಇದು ಗೋವಿಂದಪುರ ಸರ್ಕಲ್, ಇದು ಸಿಕ್ಕಾಬಟ್ಟೆ ಹಾಳಾಗಿದೆ. ನೋಡಿರಿ, ಇಲ್ಲಿ ಒಂದು ಗುಂಡಿ ತೋರಿಸ್ತೀನಿ ನೋಡಿ, ಅದರೊಳಗೆ ಇಳಿಸಿದ್ರೆ ನಮ್ಮ ಗಾಡಿಗಳ್ನ ನಿಜವಾಗ್ಲೂ ನಮ್ಮ ಟೈರ್ ಹೊಳಿತಾವ. ಅವರೇನೋ ಲಕ್ಷಾಂತರ ರೂಪಾಯಿ ಗಾಡಿ ತಗೊಂಡು ಕಾರಲ್ಲಿ ಓಡಾಡ್ತಾರೆ, ಆದರೆ ವಯಸ್ಸಾದವರು ಹೆಣ್ಮಕ್ಳು ಎಲ್ಲ ಸ್ಕೂಟಿಲಿ ಓಡಾಡಿರೋದು. ನೋಡಿ, ಟಿಪ್ಟೂರ್ ಟು ಉಳಿಯಾರು ಹೈವೇ ಇದು ಸಿಕ್ಕಾಬಟ್ಟೆ ಹಾಳಾಗಿದೆ ರೋಡ್. ಇದು ನೋಡ್ರಿ, ಇಲ್ಲೊಂದಿದೆ ಸಿಕ್ಕಾಬಟ್ಟೆ, ಎಲ್ಲ ದೊಡ್ಡ ದೊಡ್ಡ ಗುಂಡಿಗಳಿದೆ. ಎಲ್ಲ ಸುಮ್ಮನೆ ಏನು ವಿಡಿಯೋ ಮಾಡ್ತಿಲ್ಲ ನಾವು, ಸಖತ್ ಹಾಳಾಗಿದೆ ರೋಡ್ಗಳು. ಈಗ ಒಂದು ತೋರಿಸ್ತೀನಿ ನೋಡಿ, ಇಲ್ಲಿ ನಿನ್ನೆ ನಮಗೆ ಒಂದು ಅಪಘಾತ ಆಗಬೇಕಿತ್ತು ಈ ಗುಂಡಿಲಿ. ಸಖತ್ತು ದೊಡ್ಡ ಗುಂಡಿಗಳು ಫ್ರೆಂಡ್ಸ್ ಇವೆಲ್ಲ. ಗಾಡಿಗಳು ಇಳಿಸಿದ್ರೆ ನಿಜವಾಗ್ಲೂ ಗಾಡಿನೂ ಇರಲ್ಲ, ನಾವು ಇರಲ್ಲ. ಇದು ಮೇಯ್ನ್ ಹೈವೇ, ಇದು ಮಾಮೂಲಿ ಚಿಕ್ಕ ಪುಟ್ಟ ಗಳ್ಳಿ ಅಲ್ಲ, ಮೇಯ್ನ್ ಹೈವೇ ಇದು. ಟಿಪ್ಟೂರ್ ಟು ಉಳಿಯಾರು ಹೊಸದುರ್ಗ ಚಿತ್ರದುರ್ಗ ಹೈವೇ. ನೋಡಿ, ಇದೆಲ್ಲ ದೊಡ್ಡ ದೊಡ್ಡ ಗುಂಡಿಗಳು. ಏನೋ ಸಣ್ಣ ಪುಟ್ಟ ಮನೆ ಹತ್ರ ಗಲ್ಲಿ ಅದಾದರೆ ಬಿಡ್ರಿ ಅನ್ಬೋದು. ಎಲೆಕ್ಷನಿಗೆ ಬೇಕಾದರೆ ಮನೆ ಹತ್ರ ಬರ್ತಾರೆ. ಇದೆಲ್ಲ ರೋಡ್ಗಳು ನೋಡ್ರಿ ಹೆಂಗಿದಾವೆ, ಮೇಯ್ನ್ ಹೈವೇ ಇದು. ಇದನ್ನು ಮಾತ್ರ ರೋಡ್ ತುಂಬ ಬ್ಯಾನರ್ಗಳು ಹಾಕಿಸ್ತಾರೆ, ಅವ್ರವ್ರದ್ದು ಪೊಲಿಟಿಷಿಯನ್ಸ್ದು ಬ್ಯಾನರ್ ಹಾಕಿಸ್ಕೊಳಕ್ಕೆ ಖರ್ಚು ಮಾಡ್ತಾರೆ, ಇನ್ನೊಂದು ಮತ್ತೊಂದು ಮಾಡೋಕ್ಕೆ ಖರ್ಚು ಮಾಡ್ತಾರೆ. ನೋಡಿರಿ, ಇದೆಲ್ಲ ಹೈವೇ ನೋಡಿ, ಇದು ನೋಡಿ, ಇದು ಅಲ್ಲ ಆ ಕಡೆ ನೋಡಿ, ತುಂಬ ಎಲ್ಲ ದೊಡ್ಡದಾಗಿದೆ ಇವೆಲ್ಲ. ನೋಡಿ, ಸಿಕ್ಕಾಬಟ್ಟೆ ದೊಡ್ಡ ಗುಂಡಿಗಳು. ಇವನ್ನೆಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ ಫ್ರೆಂಡ್ಸ್, ನೀವು ಅವರಿಗೆ ಈ ವಿಡಿಯೋ ಹೋಗೋ ತನಕ ಶೇರ್ ಮಾಡಬೇಕು. ಈ ವಿಡಿಯೋ ತಲುಪಿ. ನೋಡಿರಿ, ಈ ಗುಂಡಿ ನೋಡಿರಿ, ಸಿಕ್ಕಾಬಟ್ಟೆ ದೊಡ್ಡ ಗುಂಡಿ ಕಣ್ರಿ ಇದು. ಇದರಲ್ಲಿ ಹೆಂಗೆ ಓಡಾಡ್ತಾರೆ ಹೇಳ್ರಿ? ಹಾಂ, ಇದೇ ರೋಡಲ್ಲಿ ನಾನೊಂದು ಮುಂದೆ ಒಂದು ಗುಂಡಿ ತೋರಿಸ್ತೀನಿ. ಈಗ ಒಂದು 6 ತಿಂಗಳ ಹಿಂದೆ ನಮ್ಮ ಫ್ರೆಂಡ್ ಬಿದ್ದು ರಿಮ್ಮು ಟೈರು ಎಲ್ಲ ಕಟ್ಟಾಗಿ ಅವ್ರು ಬಿದ್ದು ಗಾಯ ಮಾಡ್ಕೊಂಡಿದ್ರು. ಇದೇ ಮುಂದೆ ಒಂದು ಗುಂಡಿ ತೋರಿಸ್ತೀನಿ. ಇನ್ನೂ ಗುಂಡಿ ಅದು ಹಂಗೆ ಇದೆ. 6 ತಿಂಗಳು 1 ವರ್ಷ ಆದ್ರೂ ಮುಚ್ಚಿಲ್ಲ. ಮುಚ್ಚಿದ್ರೂ ಒಂಚೂರು ಗಾರೆ ಹಾಕ್ತಾರೆ. ಇನ್ನೊಂದು ಯಾವ್ದಾದ್ರು ದೊಡ್ಡ ದೊಡ್ಡ ಲಾರಿ ಓಡಾಡಿದ್ರೆ ನೋಡಿ ಇದೇ ಗುಂಡಿ. ನೋಡಿ ರೋಡ್ ಹೆಂಗಿದೆ, ನೋಡಿ ಇದು ಗುಂಡಿ ಹೆಂಗಿದೆ. ಇದು ಮುಚ್ಚಿದ್ರೂ ಗಾರೆ ಹಾಕ್ತಾರೆ. ಅದು ಇನ್ನು 2 ದಿನ ಯಾವ್ದಾದ್ರು ದೊಡ್ಡ ದೊಡ್ಡ ಲಾರಿ ಓಡಾಡೋ ಜಾಗ ಅಲ್ವಾ ಇದು. ಇನ್ನು 2 ದಿನ ಆದರೆ ಕಿತ್ತೋಗೋದು ಮೇಯ್ನು. ಕಿತ್ತೋಗೋದಲ್ಲ, ಕಿತ್ತೋಗೇ ಹೋಗುತ್ತೆ 2 ಗಾಡಿ ಓಡಾಡಿದ್ರೆ. ನೋಡ್ರಿ, ಇಲ್ಲೆಲ್ಲ ಹಿಂಗೆ ಹೋಗ್ತಿರ್ತೀವಿ ಅಂತ ಪಕ್ಕದಲ್ಲಿ ಹೋಗೋಕೆ ಹೋದ್ರೂ ಅಲ್ಲೂ ಗುಂಡಿ, ತಿರ್ಗಿ ಆ ಕಡೆ ಹೋಗೋಕೆ ಹೋದ್ರೂ ರಾಂಗ್ ರೂಟು, ಎಕಡೆಗೆ ಹೋದ್ರೂ ಆಗಲ್ಲ. ನಾವೇ ಎಷ್ಟು ಸಲ ಬಿದ್ದು ಎದ್ದಿದ್ದೀವಿ ಅಂದರೆ ಈ ರೋಡಲ್ಲಿ. ಸ್ಕೂಲು ಕಾಣ್ತಿರೋದು, ಸ್ಕೂಲು ಕಿಡ್ಸಿ ಸ್ಕೂಲ್ ವಿವೇಕಾನಂದ. ಲಮ್ಸಮ್ ದೊಡ್ಡದಿದೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಗುಂಡಿ ನೋಡಿ ಎಷ್ಟು ಹಾಳಾಗಿದೆ ಅಂದರೆ ನಿಜವಾಗ್ಲೂ ನಾವು ಓಡಾಡೋಕ್ಕೆ ದಿನ 4-5 ಸತಿ ಓಡಾಡ್ತೀವಿ ಇದೇ ರೂಟಲ್ಲಿ. ಓಡಾಡೋಕ್ಕಾಗಲ್ಲ. ಡೈಲಿ ಓಡಾಡೋರ್ಗೆ ಏನು ಅನ್ಸುತ್ತೆ ಅಂದರೆ, ಏನು ರೋಡ್ ಇನ್ನೂ ಹಿಂಗೆ ಇದೆ ಅನ್ಸುತ್ತೆ, ಇದನ್ನು ಬೇಗ ಕ್ಲಿಯರ್ ಮಾಡಿಕೊಡಿ ಅಂತ ಕೇಳ್ಕೊಂತೀವಿ ಅಷ್ಟೇ.